ಮಾತನ್ನ ನಂಬ್ಕೊಂಡು ನೀವು ಜೀಪಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಇಷ್ಟು ದೂರ ಬಂದಿದ್ದೀರಾ? ರಘುರಾಮ್ ಅವರೇ, ನಿಮ್ ಮೇಲೆ ನಮ್ಗೆ ಗೌರವ ಇದೆ. ಪೊಲೀಸರಾಗಿ ನಮ್ ಡ್ಯೂಟಿನ ನಾವು ಮಾಡ್ಲೇಬೇಕಲ್ವಾ? ಕಂಪ್ಲೇಂಟ್ ನಮ್ಮವರೆಗೂ ಬಂದಿರೋದಕ್ಕೆ ಪ್ರೈಮರಿ ಎನ್ಕ್ವೈರಿಗೋಸ್ಕರನಾದ್ರೂ ಸೀನು ನಮ್ ಜೊತೆ ಬರಲೇಬೇಕು. ದಯವಿಟ್ಟು ನಮಗೆ ಸಹಕಾರ ಮಾಡಿ. ಸೀನು, ಚಾರುನ ನೀನ್ ಭೇಟಿಯಾದ್ಯಾ? ಅಂದ್ರೆ ರೋಡಲ್ಲಿ ಹೋಗುವಾಗ ಸಿಕ್ಕಿದ್ಲು ಮಾವ. ಆಕ್ಚುಲಿ ನಾನು ನೋಡ್ದಿರೋ ತರ ಹೋಗ್ತಿದ್ದೆ. ಕೆಲವು ಜನ ಪೊರ್ಕಿಗಳು ಅವಳನ್ನ ಟೀಸ್ ಮಾಡ್ತಿದ್ರು. ಅದು ಅಲ್ಲದೆ ಆದ್ಯ ಮತ್ತೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. ಹೋಗಿ 4 ಬಾರಿಸ್ದೆ. ಆ ಜಗಳದಲ್ಲಿ ಚಾರು ಗೊತ್ತಿಲ್ದೇನೆ ಬಿದ್ಬಿಟ್ಲು. ನನ್ ಮಗಳ ಜೀವನ ಹಾಳು ಮಾಡೋದಕ್ಕೆ ಇವ್ರಿಗೆ ಮನ್ಸಾದ್ರೂ ಹೇಗಾಯ್ತು? ಅಯ್ಯೋ ಚಾರು, ನನ್ ಚಾರು ಕಣ್ಣು ಹೋಗೋ ತರ ಮಾಡಿ ಎಷ್ಟ್ ಚೆನ್ನಾಗಿ ಕುತ್ಕೊಂಡು ಹರಟೆ ಹೊಡಿತಿದಾರೆ. ನೀನೇ ನನ್ ಮಗಳ ಜೀವನ ಹಾಳು ಮಾಡ್ದೆ. ನಮ್ ಮಗಳ ಜೀವನ ಹಾಳು ಮಾಡ್ದೆ. ನೀವ್ ಯಾಕೆ ನಮ್ಮನೆಗ್ ಬಂದ್ರಿ? ನೀವು ಸುಳ್ಳು ಹೇಳಿ ತಪ್ಪಿಸ್ಕೋತೀರಾ ಅಂತ ಬಂದ್ವಿ. ನೀವ್ ಹೇಳೋ ನಿಜ ಏನು? ನನ್ ಮಗಳ ಕಣ್ಣು ಹೋಗೋ ತರ ಮಾಡಿ ಅವಳ ಜೀವನಾನೇ ಹಾಳು ಮಾಡ್ಬಿಟ್ಟ. ಮದ್ವೆಲಿ ನನ್ನ ಮಗಳ ಕೈ ಬೆರಳು ಇಟ್ಕೊಂಡು ಸಪ್ತಪದಿ ಹೆಜ್ಜೆ ಇಟ್ಟು ಹಾಗೆ 106 ಕಾಲ ಬಾಳ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನಡೆದಾರಿಲ್ ಕೈ ಕೊಟ್ಟು ಈ ಹುಡುಗಿನ ಮದುವೆ ಆಗಿದ್ದಾನೆ. ಮದುವೆ ಬಗ್ಗೆ ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಲೇ ಸೀನು, ಗಲಾಟೆ ಬಗ್ಗೆ ನನಗೆ ಯಾಕೆ ಹೇಳಲಿಲ್ಲ ನೀನು? ಚಾರು ಬಗ್ಗೆ ನಿಮಗೇನು ಹೇಳೋದು ಅಂತ ಹೇಳಲಿಲ್ಲ ಮಾವ. ನನ್ನ ಹತ್ರ ಹೇಳಿದ್ದ ದೊಡ್ಡಪ್ಪ. ಆದ್ರೆ ಅದ್ರಲ್ಲಿ ಸೀನು ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಆ ಟಾಪಿಕ್ನ ಅಲ್ಲೇ ಬಿಟ್ಬಿಟ್ವಿ. ಈಗ ಇವ್ರು ಬಂದು ಹೀಗೆ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ಇವತ್ತು ಪೊಲೀಸರು ಮನೆಗೆ ಬರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ? ರಘುರಾಮ್ ಅವರೇ, ನಿಮ್ಮ ಅಳಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ನಿಮ್ಗೆಷ್ಟು ಅವಮಾನ ಅಂತ ನಮ್ಗೆ ಅರ್ಥ ಆಗತ್ತೆ.